ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೂಲಕ ಪ್ರಸಿದ್ಧಿ ಪಡೆದಿದ್ದಾರೆ ನಟಿ ಕಾವ್ಯ ಶೈವ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕಾವು ಕಲರವ ಜೋರಾಗಿದೆ. ಗಿಲ್ಲಿ ನಟ ಕಾವ್ಯ ಸ್ನೇಹವನ್ನ ಸಂಭ್ರಮಿಸುತ್ತಿದ್ದಾರೆ ಅಭಿಮಾನಿಗಳು. ಹೋದಲ್ಲಿ ಬಂದಲ್ಲಿ ಕಾವ್ಯ ಗಿಲ್ಲಿ ಮದುವೆ ಬಗ್ಗೆ ವಿಚಾರಿಸುತ್ತಿದ್ದಾರೆ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಅವನು ನನಗೆ ಒಳ್ಳೆಯ ಗೆಳೆಯ ಎಂದು ಸಾರಿ ಸಾರಿ ಹೇಳ್ತಿದ್ದಾರೆ. ಈ ನಡುವೆ ಅಭಿಮಾನಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ನಟಿ. ಬಿಗ್ ಬಾಸ್ ಸ್ಪರ್ಧಿ ಕಾವ್ಯ ಶೈವ. ಟಿಕ್ ಟಾಕ್ ಸಮಯದಿಂದಲೂ ಕಾವ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದವರು. ನಟನೆ ಬಗ್ಗೆ ಒಲವು ಹೊಂದಿದ್ದ ಕಾವ್ಯ ಶೈವ ಶಾಂತಪಾಪಂ ಸೀರೀಸ್ ಮೂಲಕ ಕಿರುತೆರೆಗೆ ಕಾಲಿಟ್ರು. ಅಲ್ಲಿಂದ ಕೆಂಡಸಂಪಿಗೆ ಧಾರಾವಾಹಿಗೆ ನಾಯಕಿಯಾಗುವ ಅವಕಾಶ ಲಭಿಸಿತ್ತು. ತಮ್ಮ ಚಂದದ ಅಭಿನಯದ ಮೂಲಕ ಮನಗೆದ್ದ ಕಾವ್ಯ ಕಾರಣಾಂತರಗಳಿಂದ ಸೀರಿಯಲ್ನಿಂದ ಅರ್ಧಕ್ಕೆ ಹೊರಬಂದ್ರು. ಗಿಲ್ಲಿ ನಟನ ಜೊತೆಗೆ ಜಂಟಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಕಾಲಿಟ್ಟ ಕಾವ್ಯ ಈಗ ಮನೆ ಮನೆಗೂ ಚಿರಪರಿಚಿತರು. ಟಾಪ್ 5 ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಗಲೇ ಮುಕ್ತಾಯವಾಗಿ 15 ದಿನ ಕಳೆದರೂ ಹವಾ ಇನ್ನೂ ಜೋರಾಗಿಯೇ ಬೀಸ್ತಿದೆ. ಅದರಲ್ಲೂ ಗಿಲ್ಲಿ ಕಾವ್ಯಗೆ ಅಭಿಮಾನಿಗಳ ಕ್ರೇಜ್ ಹೆಚ್ಚಿದೆ. ಒಂದು ಕಡೆ ಗಿಲ್ಲಿ ಟ್ಯಾಟೂ ಹಾಕಿಸ್ಕೊಂಡು ಅಭಿಮಾನ ಮೆರೆದಿದ್ದ ಅಭಿಮಾನಿಗಳು, ಮತ್ತೊಂದು ಕಡೆ ಕಾವ್ಯ ಶೈವಾಗೂ ಅದೇ ಪ್ರೀತಿ ತೋರಿಸುತ್ತಿದ್ದಾರೆ. ಶೋನಿಂದ ಹೊರಬಂದಾಗಿನಿಂದ ಬ್ಯುಸಿಯಾಗಿರುವ ನಟಿ ಈಗ ಅಭಿಮಾನಿಗಳಿಗೋಸ್ಕರ ವಿಡಿಯೋವೊಂದನ್ನ ಶೇರ್ ಮಾಡಿದ್ದಾರೆ. ಹಾಗಿದ್ರೆ ವಿಡಿಯೋದಲ್ಲಿ ಏನಿದೆ? ಕಾರ್ಯಕ್ರಮಗಳ ನಿಮಿತ್ತ ಕಾವ್ಯ ಆರೋಗ್ಯ ಕೆಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಂಡೆ ಮಹಾಕಾಳಿ ದರ್ಶನ ಪಡೆದಿದ್ದಾರೆ ನಟಿ. ದೃಷ್ಟಿಯಾಗಿದ್ದರೆ ತಾಯಿ ದರ್ಶನದಿಂದ ಸರಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಕಾವ್ಯ ಕೂಡ ಅಮ್ಮನವರ ದರ್ಶನ ಮಾಡಿ ದೃಷ್ಟಿ ತೆಗೆಸಿಕೊಂಡಿದ್ದಾರೆ ಎನ್ನಲಾಗಿದೆ. ದೇವಿ ದರ್ಶನದ ಬಳಿಕ ವಿಡಿಯೋ ಮಾಡಿದ್ದಾರೆ ನಟಿ. ವಿಡಿಯೋವನ್ನ ತಡವಾಗಿ ಮಾಡ್ತಿದ್ದೇನೆ, ಕಾರಣ ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ನನಗೆ ಇಷ್ಟು ಜನರ ಪ್ರೀತಿ ಸಿಕ್ಕಿದೆ ಅಂತ ಊಹಿಸೋಕು ಸಾಧ್ಯವಿಲ್ಲ. ಅದನ್ನ ಅರಗಿಸಿಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯಿತು. ಮೊದಲನೇದಾಗಿ ನನಗೆ ಈ ಅವಕಾಶ ಮಾಡಿಕೊಟ್ಟ ಕಲರ್ಸ್ ಕಾರಣಕ್ಕೆ ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ, ಪಿಆರ್ಗಳು ಇಲ್ಲದೆ ಶೋ ಒಳಗಡೆ ಇರೋಕೆ ಆಗಲ್ಲ ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ನಾನು ಧೈರ್ಯ ಮಾಡಿ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ಬರೋಣ ಅಂದುಕೊಂಡು ಹೋದೆ. ಹೊರಗಡೆ ಬಂದು ನೋಡಿದಾಗ ಆ ಪ್ರೀತಿಗೆ ಏನ್ ಹೇಳಲಿ. ನೀವು ಪ್ರತಿಯೊಂದು ಫೋಟೋ ವಿಡಿಯೋಗೆ ಹಾಕಿರುವ ಎಫರ್ಟ್‌ಗೆ ಹ್ಯಾಟ್ಸ್ ಆಫ್ ಎಂದು ಅಭಿಮಾನಿಗಳ ಕುರಿತು ಹೇಳಿದ್ದಾರೆ ಕಾವ್ಯ. ಇನ್ನು ಟ್ಯಾಟೂ ಹಾಕಿಸ್ಕೊಂಡಿರುವುದರ ಬಗ್ಗೆ ಮಾತನಾಡಲೇಬೇಕು ನಾನು. ನೋ, ಐ ಆಮ್ ನಾಟ್ ಎಂಟರ್ಟೈನಿಂಗ್ ದಿಸ್. ನಾನು ಇದನ್ನ ಬೆಂಬಲಿಸಲ್ಲ. ಲೈಫ್ ಲಾಂಗ್ ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾಟೂ ಇರುತ್ತೆ. ನಮಗೆ ಎಷ್ಟು ಖುಷಿ ಆಗುತ್ತೋ, ಒಬ್ಬರು ನಮ್ಮ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಅದೆಷ್ಟು ಪ್ರೀತಿ ಕೊಡ್ತಿರೋ, ಅಟ್ ದಿ ಸೇಮ್ ಟೈಮ್ ಬೇಜಾರ್ ಕೂಡ ಆಗುತ್ತೆ. ಬೇಡ ಅಂತ ನೀವು ನಮ್ಮ ಹತ್ರ ಬಂದು ಪ್ರೀತಿ ಖುಷಿಯಿಂದ ಮಾತನಾಡಿಸ್ತಿರಲ್ಲ, ಅದಕ್ಕಿಂತ ಹೆಚ್ಚಿಗೆ ಏನು ಬೇಡ, ಅಷ್ಟೇ ಸಾಕು. ದಯವಿಟ್ಟು ಆ ತರಹದೊಂದು ನಿರ್ಧಾರ ಮಾಡೋದು ಬೇಡ ಎಂದು ಪ್ರೀತಿಯಿಂದ ಟ್ಯಾಟೂ ಹಾಕಿಸಿಕೊಳ್ಳುವ ಅಭಿಮಾನಿಗಳಿಗೆ ಪ್ರೀತಿಯಿಂದಲೇ ಗದರಿದ್ದಾರೆ ನಟಿ ಕಾವ್ಯ ಶೈವ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.